ಟೈಮ್ ಎಷ್ಟಾಗೈತೆ ಅಲೆಯ 4 ಗಂಟೆ ಆಗಕ್ಕೆ ಬಂದೈತೆ ಫ್ರೆಂಡ್ಸ್. ನಮ್ಮಪ್ಪ ಫ್ಯಾನ್ ಹಾಕ್ಕೊಟ್ಟು ಹೋಗಿರೋದು ಕತ್ಕೊಂಡು ಅಣ್ಣ ಬಂಡು ಹೆಂಗೆ ಮಲಗಿದ್ದಾರೆ ನೋಡಿ. ಚಿಂತೆನೇ ಇಲ್ಲ ಊರ ಕಡೆದು. ಹೊಸಗಳಲ್ಲೇ ಬಿದ್ದೇವೆ. ಯಜಮಾನ್ರೇ 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 ಸಾಹೇಬ್ರೇ, ಮಾವ ಫ್ಯಾನ್ ಹಾಕ್ಕೊಟ್ಟು ಹೋಗಿರೋದು ಕತ್ಕೊಂಡು ಚೆನ್ನಾಗಿ ನಿದ್ದೆ ಹೊಡಿತಿದ್ದೀರಾ? ಹಾಂ, ಅದು ಫ್ಯಾನು ಬರೋ ಅಂತೈತೆ. ಬರ್ಲಿಲ್ವಾ? ನಿಮ್ಮ ಮಾವ 6 ಗಂಟೆಗೆ ಬರೋದು. ಹೊರಡೋಣ ಊರ ಕಡೆಗೆ ನೋಡಿ. ಆವಾಗ ನನ್ನ ಗಂಡ, ಇದು ನಾನು ಅಷ್ಟು ದಪ್ಪ ಇರಲಿಲ್ಲ, ಫೋಟೋ ಝೂಮ್ ಮಾಡಿ ತೆಗ್ಬಿಟ್ಟೈತ ಒಯ್ಯ. ಇದು ಬಾರ್ ದೊಡ್ಡಪ್ಪ, ನಾವು ಅವಾಗಲೇ ಬಂದಿದ್ದು 11 ಗಂಟೆಲೇ. ನಿಮ್ಮ ಮಾವ, ನಿಮ್ಮ ದೊಡ್ಡ ಮಾವ. ನಾವು ಬಂದಾಗಲೇ 12 ಗಂಟೆ ಆಯಿತು. ಕಾಣಲ್ಲ, ಅಲ್ಲಿಗೆ ಬಂದಿದ್ದು ಪಾಸ್ಪೋರ್ಟ್ಗೆ ಕಾರ್ನಲ್ಲಿ. ಅವಾಗ ಕಾರ್ನ ಬಂದಿದ್ದು. ಊಟ ಮಾಡಿದ್ರೆ ಹೋಯ್ತು. ನಾನೀಗ ಮತ್ತೆ ಬಂದ ಅಂತ ಹೊಟ್ಟಿದ್ದೆ. ಅಲ್ಲಿಗೂ ಗೊತ್ತಿರ ನಾನು. ನೀನು ನಮ್ಮ ಗೊತ್ತಿರ್ಕೊಂಡೆ. ಸ್ವಲ್ಪ ಗಲಾಟೆ ಆಗುತ್ತೆ ಅಂತ ಬಂದೆ, ಗಲಾಟೆ ಆಗಲಿಲ್ಲ. ಇಲ್ಲಿ ನಾವು ತಮ್ಮದು ಮರೀಸ್ಗೆ ಅಡುಗೆ ಮಾಡಿಕಲ್ಲ ಅವ್ರಿಗೆ ಎಲ್ಲ ಹಿಂದೆ ಬಿಟ್ಟರೆ ಸುಮ್ಮನೆ. ಹಾಂ, ನೀನು ನಮ್ಮ ಮಾವನ ಯಾವಾಗ ಇಟ್ಕೊಂಡ್ರೆ ನಮ್ಮ ಪತ್ತ. ಈಗ ಬಿಟ್ಬಿಟ್ಟಿತ್ತಲ್ಲ ಅಲ್ಲೇ. ಯಾರು? ನೀನು ತಿರ್ಗಪಟ್ಟ ಆಗ್ಬಿಟ್ಟು ನಮ್ಮದು ಕಾಡುತ್ತೆ. ಕಾಡುತ್ತೆ. ನಮ್ಮ ಮಾವ ಯಾವತ್ತೂ ಬಾಯಿಗಂತೂ ಇಟ್ಕೊಂಡೇ ಇರ್ತೀವಿ. ಪೀಡೆ ಅಯ್ಯೋ, ಅವ್ನಿಗೆ 4 ಕಟ್ಟಾಗಬೇಕು. ನೀವು ಅಣ್ತಂದಿರು ಅವ್ರು 4 ಕಟ್ಟಾದ್ರೆ ಈಗ 2 ಕಟ್ಬೇಕು. ನಮ್ಮ ಗೋವಿಂದ ಪುಟ ಗೋವಿಂದ ಮಾಡ್ಕೋಬೇಕು. ಅರ್ಧ ಗಂಟೆಗೆ ಹೋಗಲ್ಲ ನಮ್ಮೂರಿಗೆ. ಟೈಮ್ ಹಿಡಿತೆ. ನೀನು ನಮ್ಮ ಹೊಸ ಬೇಡಿ ಕಮ್ಮಿ ಮಾಡಿ ಮೊದಲು. ಬರೀ ಯಾವಾಗಲೂ 20 ಇಟ್ಕೊಂಡೆ ಬಿಡಿ ಅಂತಂದ್ರಿ ಇಬ್ರು. ಅದನ್ನೇ ಸಿಮೆಂಟ್ ಹಾಕ್ಬೇಕು ಅಂತ ಹೇಳ್ತಿದ್ದು. ಜಗ್ಗವ್ರದೈತಿ. ನೋಡಲ್ಲಿ ಜಗ್ಗವ್ರದೈತಿ. ಸಿಮೆಂಟ್ ಹಾಕಿದ್ರು. ಈಗ ಅದೇ ಸಿಮೆಂಟ್ ಹಚ್ಚಬೇಕು. ಗೊತ್ತಾಯ್ತಾ? ಅದು ಇಂಜನ್ ಕೆಲಸ. ಕಟ್ಟಿತ್ತವ ಅಲ್ಲಿ ಸಿಮೆಂಟ್ ಇವ್ ಕಟ್ಬಿಟ್ಟು ಬಂದರೆ ಪ್ಯಾ ಅಂತ ಬಡ್ಕತ್ತಿತ್ತ. ನಾನು ಇದೆಲ್ಲಿ ಕಟ್ಟಿದ್ವಿ ಹೊಸ ಬಡ್ಕೊಳಂಗೈತಿ ಅಂತ ಹೋದ್ರೆ ಅವು ಹೋಯ್ತಾನೆ. ನಾವು ಇಷ್ಟು ದೂರ ಬಂದಿದ್ದೀವಿ, ನಾನು ಇಷ್ಟೇ ದೂರವೆ ನಾನು 6 ಗಂಟೆಗೆ ಎಲ್ಲ ಇವ್ರು ಇರ್ಲಿ ಇಲ್ದಲ್ಲೇ ಇರ್ಲಿ. ಫಸ್ಟ್ ಎಲ್ಲ ಹೊಸ ಈಚೆ ಕಟ್ಟಿವಿ, ಇವ್ರು ಬರೋವರ್ಗು 9 ಗಂಟೆ 9:30 ಇವಾಗ ಕಟ್ಟಲ್ಲ. ಈಗ ಯಾವಾಗ ಚಿತ್ರ ಕಟ್ ಜಾಸ್ತಿ ಆಯ್ತು ಕಟ್ಟಲ್ಲ, ಎಲ್ಲ ಒಳಗೆ ಸೇರಿಸ್ಬಿಡು. ನೀನು ಕಟ್ಟಾಕ್ಬಿಟ್ಟು ಒಳಗಿರ್ಬೇಡ, ಆಚೆ ಈಚೆಗೆ ತಿರುಗ್ತಾ ಇರು. ಏನು ನಾನು ಯಾವಾಗ ನಮ್ಮ ಅತ್ತೆ ಹೇಳ್ದಾಗ ಹೇಳ್ತೈತೆ. ನಮ್ಮ ಅತ್ತೆ ಗೊತ್ತಾ, ಹಂಗಲ್ಲ ಕಣವ, ಹಗಲು ಹೊತ್ತ ಹೇಳಿದ್ ನಾನು, ರಾತ್ರಿ ಹೊತ್ತಲ್ಲ. ಇನ್ನು 5:30ಗೆ ಅವತ್ತ ಕಾಂಪೌಂಡ್ ಒಳಗೆ ಹಿಂಗೆ ಕುಂತಿದ್ದೆ ಚತ್ತಿ ಮೇಲೆ ಫೋನ್ ನೋಡ್ಕೊಂಡು. ನಾ ಫೋನ್ ಕಡೆಗೆ ನೆನಾಗ್ಬಿಟ್ಟಿದ್ವಿ. ಈ ಚಿರತೆ ಕಾಂಪೌಂಡ್ ಒಳಗೆ ಬಂದೈತಿ. ಈ ಕೋಳಿಗಳೆಲ್ಲ ಕಾಂಪೌಂಡ್ ಒಳಗೆ ಇದ್ವಲ್ಲ, ಒಂದ್ ಹುಂಜುಂಗ್ ಕಚ್ಕೊಂಡ್ಬಿಡ್ತು. ಹುಂಜು ಕೊಕ್ಕೊ ಅಂತಲ್ಲ, ಹಾಕ್ತಿರೋಗ್ ನೋಡ್ತೀನಿ ಹುಂಜುಂಗ್ ಕಚ್ಕೊಂಡ್ಬಿಟ್ಟೈತಿ. ನಾನು ಸೌಂಡೇ ಮಾಡ್ಲಿಲ್ಲ. ಅಪ್ಪ ಅನ್ಕೊಂಡು ಹಿಂಗ್ ಒಳಗೆ ಕೊಡೋಗಣ ಅಂತ ಅಂದ್ಬಿಟ್ಟು ಹಿಂಗ್ ಹೋಯ್ತಿದೀನಿ. ನಮ್ಮ ಅತ್ತೆ ಬೆಳಗ್ಗೆ ಬಂದಾಗ ಹಂಗ ಅಂದ್ರಂತದೆ, ಅದ್ಲಿಸ್ಬಿಟ್ಟು ಬಿಡ್ಸ್ಕೊಳೋದಲ್ವಾ ಕೋಳಿ ಬಿಡ್ಸ್ಕೊಳ್ಳೋದು. ನಮ್ಮ ದೊಡ್ಡ ಆಳೆ ಟೀ ಇಕ್ಕೈತಿ. ನಮ್ಮ ದೊಡ್ಡ ಆಳೆ ಕಾಪಿ ಇಕ್ಕೈತೆ. ರೆಡಿನೇ ಆಯ್ತು ಕಳ್ತಾರ ಕಾಪಿ. ಹಿಂಗೆ ಈಗ ಹಂಗೆ ಅದಲ್ವಾ? ಯಾರಿಗೆ ನಾಟಂಗೆ ಅಣ್ಣಂಗೆ ಅದೇನೋ ಇದ್ದು ಎದ್ದು ಬಿಟ್ಟೈತಂತದೇನೋ ಇದೆಲ್ಲ ಇದೇದೈತಂತ. ಎಲ್ಲಿ ಕುಡಿದ ಕುಡಿಯಲ್ಲ ಕಾಲಿನೈತೆ ಎಲ್ಲರೂ ಚಟಗಾಲೆ. ಬರೀ ಮೀನೇ ತಿನ್ ಮೀನೇ. ಅವತ್ತು ಒಂದಿವ್ಸ ತಪ್ಪಿಸ್ಕೊಂಡಿದ್ರೆ ಯಾವತ್ತಲ್ವಾ?
ಫ್ರೆಂಡ್ಸ್, ಇದು ಬಂದು ನಮ್ಮ ದೊಡ್ಡಪ್ಪನ ಮನೆ. ಇದು ನಮ್ಮಪ್ಪ ಇದ್ರಲ್ಲ, ನಮ್ಮಪ್ಪನ ಅಣ್ಣನ ಮನೆ ಇದು. ಇವರವು ಒಂದು 3 ಮನೆ ಏನೋ ಇದ್ದಾವೆ. ಆದರೆ ನಮ್ಮ ದೊಡ್ಡಮ್ಮನೂ ನಮ್ಮ ದೊಡ್ಡಪ್ಪನೂ ಇಲ್ಲೇ ಇದ್ದಾರೆ ಅವರಿಬ್ರು. ಅಲ್ಲಿ ಆ ಕಡೆ ಆ ಊರೆಲ್ಲ ಮಕ್ಳುಗಳಿದ್ದಾರೆ ಆ ಮನೆಗಳಲ್ಲಿ. ಇಲ್ಲಿ ನಮ್ಮ ಜೊತೆ ಐತಲ್ಲ ಅಣ್ಣ, ಅವರು ಇವ್ರ ಕಿರೆ ಮಗ. ಹಾಗೆಯೇ ದೊಡ್ಡಮ್ಮ ಕರಿತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದೆ. ಮನೆ ನೋಡ್ಬೋದು. ಇದು ಹಳೆ ಕಾಲದ ಮನೆ. ಇದು ಚೆನ್ನಾಗೈತೆ, ಹಳೆ ಕಾಲದ ಮನೆ ಆದ್ರೂ ಚೆನ್ನಾಗೈತೆ. ಯಾವ್ದು ಇಲ್ಲ, ನನ್ ತಂಗಿ ಸಸಿ ನಂದ 2 ವರ್ಷ, ಅವು ನನ್ ಕಾಪಾಡ್ತವೆ. ಯಾವ್ದು ಇಲ್ಲ. ಯಾಕೆ ಅದ್ನೇನು ಮಾಡಕ್ ಹೋಗ್ಬೇಡಿ ಕಣ್ರು. ಎಂತಾರ ನಾವು ಒಂದ್ಸಲಿ ಮೈಸೂರಿಗೆ ಆಸ್ಪತ್ರೆ ತೋರ್ಸ್ಬೇಕಾರೆ ರವಿಯಣ್ಣಗೆ ಹೇಳುವಲ್ಲ, ಆಸ್ಪತ್ರೆ ತೋರ್ಸ ನಾವು ತೋರಿಸ್ತಾ ಇದೀವಿ ಅಂತ. ಆದ್ರೆ ಆಗ್ದವ್ರು ಇರ್ಲಿಲ್ಲ, ತೋರ್ಸಲಕ್ಕಂತಾರ ಅಂತ ಅಲ್ಲದು. ನಾವು ಮೈಸೂರ್ಗೆ ಹೋಯ್ತಿರ್ಲಿ, ನಮ್ಮ ಅವ್ವನ್ ಟಾರ್ಚರ್ಗೆ ಅಲ್ಲಿ ಇತ್ತಲ್ಲ ಮಡಿಕೊಂಡಿದ್ನಲ್ಲ, ಜಗಳಕ್ ಬಂದ್ಬಿಡ್ಲು, ಕರ್ಕೊಂಡೋಗ ಆಸ್ಪತ್ರೆಗೆ. ಆಮೇಲೆ ವಾಲೆನು ಬಿಚ್ಕೊಟ್ಟಿದ್ಲು. ವಾಲೆನು ಇಕ್ಬಿಡು, ದುಡ್ಡಿಲ್ಲ ಕಣವ ಅಂದ್ರೆ ವಾಲೆನು ಇಕ್ಬಿಡು ಕರ್ಕೊಂಡೋಗಂತ. ನನ್ ತಂಗಿ ಮಗಳಲ್ಲಿ 2 ಎಲ್ಲಿ ಕೊಟ್ಟಿತ್ತಲ್ಲ ಅಸಮ ಅಂತವ, ಖರ್ಚು ಮಾಡಿಲ್ಲ ಕಣ್ಪಾಪ. ಎಲ್ಲ ಬೀರ್ಗಳು ಯಾವ ತರ ಆಗಿನ ಕಾಲದವು. ದೊಡ್ಡಮ್ಮಂತ ಆಶೀರ್ವಾದ ತಗೊಂಡು ಎದ್ದೇಳು ದೊಡ್ಡಪ್ಪ. ಅದೊಂದು ಅಲ್ಲಿ ಒಂದ್ಸತಿ ಒಯ್ಬಿಟ್ಟು ನಿಧಾನ ಮಾಡ್ಬಿಡಂತ. ಹೆಂಗೋ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿರಪ್ಪ 100 ವರ್ಷ ಚೆನ್ನಾಗಿಟ್ಟಿಲ್ಲ ತಾಯಿ. ಅವನೇ ಕಿರಿಯನ ಈಗ, ನಮ್ಮ ಅಪ್ಪನೇ ಎಲ್ಲರ್ಕಿನ್ನ ಕಿರಿಯೋದು. ಎಲ್ಲರಿಗಿಂತ ಕಿರಿಯನ, ಗೋವಿಂದಗಿಂತ ಕಿರಿಯನ. ಎಲ್ಲರ್ಕಿನ್ನ ಕಿರಿಯೋದು ನಮ್ಮ ಅಪ್ಪನೇ. ನಮ್ಮ ಮಾವನ ತೋರಿಸ್ಬೋದು ಸರಿ. ಆಗಿನ ಗಾಡ್ರಜ್ಗಳೆಲ್ಲ ಇಲ್ಲೇನೋ ಲಾಕ್ ಮಾಡಿ ಇಟ್ಟಿದ್ದಾರೆ. ಏನ್ ದೊಡ್ಡ ಇದು ಏನೇನು ಹಾಕಿಕ್ಕಿದೆ? ಅಯ್ಯೋ ಇಲ್ಲಿ ನೋಡಿ, ಯಾವ್ದಾರ ಹುಳ ಆಗ್ಬಾರ್ದು ಅಂತ ಈ ತರ ಯಾವ ತರ ಐಡಿಯಾ ಮಾಡಿ ಇಟ್ಟಿದಾರೆ ನಾವು. ಹಾಗೆಲ್ಲ ಹುಳ ಆಗ್ಬಾರ್ದು ಅಂದ್ಬಿಟ್ಟು ಆಗಿನ ಕಾಲದಲ್ಲಿ ಎಷ್ಟು ಇದು ದೇವ್ರ ಮನೆ ದೊಡ್ಡ ಇದು ನಿಂದೆ ಅತ್ತೆ ಇದೆಲ್ಲ ದೇವ್ರು ಆಗಿನ ಪೂಜೆ ಮಾಡ್ತಿದ್ದವು. ಇದು ಕಳಸ ಮಾಡಿರೋದು ಗದೆ ಕೆಂಪಮ್ಮನ ಕಳಸ. ಇದು ವಾರ ವಾರ ಇದ್ ಮಾಡ್ತಿರದ್ಕೆ ವಾರ ವಾರ ಕಳಸ ಪೂಜ್ತೀವಿ. ಮಂಗಳವಾರ ಶುಕ್ರವಾರ ಒಂದು ವಾರದಲ್ಲಿ. ಆಮೇಲೆ ಇದು ಈಗ ಸೂತ್ಕ ಬಂದೈತಲ್ಲ, ಅದಕ್ಕೋಸ್ಕರ ಅದು ನಾನೊಂದು ಚಪ್ಪಲಿ ಇಲ್ಲೇ ಹೊತ್ಕೊಂಡ್ಬಿಟ್ಟೆ. ಇಲ್ಲ ಇಲ್ಲ ಏನ್ ಕೆತ್ತಿಲ್ಲ. ಹಂಗ್ ಬೇರೆ ಕಡಿತವ ಚಪ್ಪಲಿ ನೋಡಿ, ನೋಡ್ತೈತೆ ನೋಡಿ. ಒಂದ್ ಚಪ್ಪಲಿ ಇದ್ ಮಾಡಂಗಾರ ಅದಕ್ಕೆ ಗೂಡ್ ಮಾಡ್ಸಿದ್ಯಾನು. ಅದು ಹುಚ್ಚವು, ಇದು ತಣ್ಣಗಲ್ ಬಿಟ್ಟೈತಿ ನೋಡಿದ್ರಿ ಹೆಂಗ್ ಅಲ್ಲಿ. ಅದಕ್ಕೆ ಒಂದು ಕವರ್ ತಗೊಂಡೆ, ತಂದೆ ಕವರ ಜಮ್ನೆ ಇರ್ಲೇನು ನಡಿ. ನೋಡ ಅಷ್ಟೊಂಥರ ಮಳೆ ಗಾಳಿ ಬಂದ್ರು ಈಗ ಏನಾರ ಈ ತರ ಮಣ್ಣಲ್ಲಿ ಕಟ್ರೆ ಕುಸ್ಕೊಂಡ್ ಬಿದ್ದೆ ಹೋಯ್ತು ನೋಡಲ್ಲಿ. ಆದ್ರೂ ಯಾವ ತರ ಮಣ್ಣಿನ ದುಡ್ಡಿಗೆ ಹಿಡ್ಕೆ ತರ್ಬೋದು. ಅದೇ ಮಣ್ಣಿನ ದುಡ್ಡಿಗೆ ಹಿಡ್ಕೆ ಆದ್ರೂ ಅಷ್ಟೊಂಥರ ಇತ್ಲ ಹೊಡೆದ್ರು ಹೆಂಗ ಇದಾಗಿಲ್ಲ ನೋಡು. ದಪ್ಪ ಐತಲ್ಲ ಗೋಡೆ, ಅದ್ರೊಳಗೆ ಗಾಡ್ರೇಜ್ ಮಾಡಿದ್ದೀರಾ ಅಂದ್ರೆ ತಾರ ಯಾವ ಹಣ್ಣಿನ ಮರಗಳು ಕಾಣಂಗಿಲ್ಲ ನೋಡಿ. ಇಲ್ಲೊಂದು ಮರ ಇದೆ, ಇದ್ರಲ್ಲಿ ಯಾವ್ದಾರು ಒಂದೇ ಒಂದು ಕಾಯಿ ಕಾಣ್ತಾವ. ಇದ್ರಲ್ಲಿ ನೇರ್ಲೆಣ್ಣವೆ ಅಂದ್ಬಿಟ್ಟು ನಿಲ್ಸಳೆ. ನಾನು ರೋಡ್ ಸೈಡ್ ನೋಡಿದಾಗ ನೇರ್ಲೆಣ್ಣು ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಒಳಗೆ ಬಂದಾಗ ಗೊತ್ತಾಯ್ತು ಎಷ್ಟು ಹಣ್ಣು ಅವೇ ಅಂತ. 7 ಕಣ್ಣಿಗೆ ಇಷ್ಟೊಂಥರ ಹಣ್ಣು ಬಿದ್ದಾವಲ್ಲ ಅಂದ್ಬಿಟ್ಟು ನೋಡ್ದೆ. ಈಗ ಒಳ್ಳೆ ಕೋತಿ ಮರಿ ಕಿತ್ತಂಗೆ ಎಲ್ಲ ಹಣ್ಣು ಕೀಳ್ ತಗೊಂತಾಳೆ. ಎಷ್ಟು ಹಣ್ಣು ಕಿತ್ತಾವ ನೋಡ್ತಾರೆ ಇಲ್ಲಿ. ಹೊರಗಡೆ ನೋಡಿದ್ರೆ ಕಾಣೋದೇ ಇಲ್ಲ. ಅದು ಹೆಂಗೆ ಕಣ್ಣಿಗೆ ಬಿದ್ದುವ ಕಾಣಪ್ಪ ನಿನಗೆ ನೋಡಿಲಿ. ಇವ್ರ ಅಪ್ಪ ಆಗ ಮೀನು ಹಾಕಿ ಕಣ್ಣು ಸಖತ್ತು ಶಾರ್ಪ್ ಮಾಡಕ್ಕೆ ನೋಡಿದ್ದು ಎಷ್ಟೊಂಥರ. ಅದು ಜಮ್ನಿರಲ್ಲ, ನಾಟಿನಿರಲಿ, ಅದಕ್ಕಿಂತನೂ ಸಖತ್ತು ಇರುತ್ತವೆ ನೋಡಿ. ಅದು ದಡಿನಾಗ ಇದ್ದವೆಲ್ಲ ಬಚ್ಕತ್ತಾವೆ ನೋಡಿ. ನಾನು ಆಗಲೇ ಬೈಕಲ್ಲಿ ಹೋಗ್ಬೇಕಾದ್ರೆ ನೋಡಿದ್ದೆ, ಹಣ್ಣು ಅವೇ ಅಂತ ಅಂದಿದ್ಲು. ನಾನು ಇದ್ರೊಳಗೆಲ್ಲ ಹಣ್ಣು ಅಂದ್ಕೊಂಡೆ. ಈ ಕೆರೆ ದಡಿನಲ್ಲಿದೆ ನೋಡಲ್ಲಿ ಮೀನು ಹಿಡಿಯ ಇದು ಬೇರೆ, ದೋಣಿ ಬೇರೆ ಇನ್ನೂ ಇದೆ. ಎಮ್ಮೆ ಹೆಸ ಎಲ್ಲ ಇನ್ನು ಎಮ್ಮೆಲೆ ಇಲ್ಲೇ ಮೇಯ್ತಾವೆ. ಇನ್ನೂ ಜನಗಳು ಇದ್ದಾರೆ ಒಟ್ಟಿನಲ್ಲಿ. ಅಲ್ಲಿ 6 ಗಂಟೆ ಆಯಿತು. ನಾನು ಇದ್ರೊಳಗೆ ಒಂದು ಹಣ್ಣೇ ಇಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲಿ ಬಂದು ನೋಡಿದರೆ
ಇಷ್ಟೊಂದು ತರ್ತಾರ ನೋಡಿಲಿ. ಇವು ಸಣ್ಣ ನೇರ್ಲೇನು ಅಲ್ಲ, ಏನ್ ಗೊತ್ತಾ, ಒಂದು ಮೀಡಿಯಂ ಸೈಜು. ಸಾಕು ಬಾ. ಯಾರ ಬಂದ್ರ ಮೇಲೆ ಬಿಡ್ತಾರ ಅದೇ. ಯಾರ ಅಂಕಲ್ ಹೇಳೋ ಆಗ್ಲಿಲ್ವಾ ಕುಯ್ಕಳಿ ಅಂತವ, ನಾನೇ ಬಿಟ್ಟಿರೋದು ಅಂತವ. ಅವ ಅಂಕಲ್ ಹೇಳೋಗ್ಲಿಲ್ವಾ? ಐ ಚೆನ್ನಾಗಿ ಒಟ್ಟು ನಾವು ಸೂಪರ್ ಆಗ ಕೊಂಡೋಗಿ ಇನ್ನೊಬ್ರು ಬರ್ಬೇಕಾಯ್ತದೆ ನಡಿ. ಸುಮ್ ಬೇಡ, ಆದಷ್ಟು ಕಿತ್ಕೊಳತ್ತೀವಿ. ನನ್ನ ಕೈಲಿ ಆಗ್ಲಿಲ್ಲ ಅಂತ ಈಗ ನಮ್ಮ ಮನೆಯವ್ರು ಕೇಳ್ತಾವ್ರಿ. ನೀವು ಒಂದೊಂದೆರಡು ಕೇಳೋಷ್ಟಾಗ ಇದಾಗಿದೆ. ನನಗೆ ಅಟಕ್ತಾ ಇಲ್ಲ ಅಲ್ಲಿ. ನೋಡಿ ಎಷ್ಟು ಸೂಪರ್ ಆಗಿದೆ. ಹಾಕು ಕವರೊಳಗೆ. ಸಾಕು ನಡಿಯಮ್ಮ. ಇತ್ತು ಇನ್ನೊಂಚೂರ. ಯಾವ ಪುಸ್ತಕ ಅನ್ಗಳು ಅಂದ್ರಿ. ಇದು ರೋಡ್ ಸೈಡಲ್ಲಿ ಇರೋ ಮರ, ಯಾರು ಬೇಕಾದ್ರೂ ಕಿತ್ಕೋಬೋದು. ಅವ ಅಂಕಲೇ ಹೇಳೋಗ್ಲಿಲ್ವಾ ನಮ್ಮದೇ ಮರ ಕಿತ್ಕೊಳ್ಳಿ ಅಂತವ. ರೋಡ್ ಸೈಡ್ ಅವ ಅಂಕಲೇ ಹೇಳೋದ್ರು ಕಿತ್ಕೊಳ್ಳಿ ನಮ್ಮದೇ ಮರ ಅಂತ. ಸರಿ, ಮುಂದೆ ಅವ್ನಿಗೆ ಮನೆ ಕೇಳ್ತೀನಿ, ಸುಮ್ಮನೆ ತಾನು ನಡೀತಾ ಇರ್ಬೇಕು. ಓಕೆ, ಮತ್ತೆ ಆಸೆ ಪಡಂಗಿಲ್ಲ. ಹಣ್ಣು ನೇರಳೆ ಹಣ್ಣು ಇಲ್ಲಿ ನೋಡಿಲಿ. ಇನ್ನು ಕಾಯಿ ಕೆಂಪಪ್ಪ ಹಣ್ಣಾಗಿರೋವೇ ಹಾಕು. ಸಾಕು ನಡಿಯಮ್ಮ. ನೋಡಿ ಇಷ್ಟು ಕಿತ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಳಗಡೆ ನೀವು ನೋಡ್ಬೇಕು ಹೆಂಗಿದಾವೆ ಅಂತ. ಕೈಗೆ ಎಡಕ್ತವೆ ನೋಡಿ, ಫುಲ್ಲು ಹೆಂಗಿದಾವೆ ಅಂತ ಗೊಂಚಲುಗಳು. ಅದು ಇಲ್ಲಿಂದ ನಿಮ್ಮ ಕಾಣದೇ ಇಲ್ಲ, ಆದ್ರೆ ನೀವು ಕಡೆಗೆ ಹೆಂಗ್ ಬಿದ್ದು ಆಚ ಕಡೆಯಿಂದ ಕಾಣಿಸಿದ್ರೆ ನನಗೆ ನಾನು ಹೋಗ್ಬೇಕಾದ್ರೆ ನೋಡಿದೆ, ನನಗೆ ಕಾಣಿಸ್ತು, ನಿಂಗೆ ಕಾಣಿಸ್ತು. ಈಗ ಹಿಂದ್ಗಡೆ ಕುತ್ಕೊಂಡು ಹೆಂಗ್ ಗೊತ್ತಾ, ತಿನ್ಕೊಂಬತ್ತೀನಿ ಊರು ಸಿಗೋವರೆಗೂ. ಫೈನಲಿ ನಮ್ಮೂರಿಗೆ ಬಂದು ಎದುರುಗಡೆ ಲಾರಿ ಬೇರೆ ಬರ್ತೈತೆ, ನಿಧಾನ ಕೊಡ್ಸು. ಹೆಂಗೆ ಹೊರಟೈತೆ ಅಂತ ನಮ್ಮ ಗೊಂಬೆ. ನಮ್ಮಮ್ಮ ಎಲ್ಲಿ ಹೊಂಟೋಗ್ಬಿಟ್ಟಿದ್ಲು ಬೆಳಗಿಂದವ ಅಂತವಳೆ. ಏನವ ತಾತ ಬರಲಿಲ್ಲ. ಸ್ಟಾಪ್ ಸ್ಟಾಪ್. ಒಂದು ಹಸಿ ಮೇವು ಹಾಕೊಂಡ್ರೆ ನನ್ನ ಕೈಲಿ ಪ್ಯಾಂಟಿಗೆಲ್ಲ ಉಚ್ಚೋಯಿಸ್ಕೊಂಡು ಅಯ್ಯೋ ನಮ್ಮ ಹೊಲದ ರಾಗಿ ರಾಗಿ ಹಿಟ್ಟು ಖಾಲಿ ಆಗಿತ್ತಲ್ಲ, ಅದಕ್ಕೋಸ್ಕರ ರಾಗಿ ಮಾಡ್ಸೋದಕ್ಕೆ ಅಂತ ತಗೊಂಡೋಗ್ತಿದ್ದಾರೆ. ಇದು ಬಂದು ಅಕ್ಕಿದು ಡಬ್ಬ. ಇದು ಎಲ್ಲಿ ಸೊಸೈಟಿಲಿ ಕೊಡ್ತಾರಲ್ವ, ಇದು ಎಷ್ಟು ರೂಪಾಯಿ ಹೇಳಿದ್ದು ಬಾಕ್ಸು? 500 ರೂಪಾಯಿ. 500 ರೂಪಾಯಿ ಬಾಕ್ಸ್ ಇದು ಅಕ್ಕಿ ರಾಗಿ ತುಂಬೋದು. ಸುರ್ಕಂಡ 20 kg ಸುರ್ಕೊಂಡಿದ್ದೀನಿ, ಆಸೆ ಮಡಗಿದ್ದೀನಿ. ನೋಡಿ 60 kg ಮೂಟೆ, 60 kg ಅಕ್ಕಿ ಅಲ್ವಾ ಅದು? 60 kg ಅಲ್ವಾ ಸುತ್ತಿ ಹಿಂಗೆ ಅಂಗಡಿ. ಮಾಮೂಲಿ ಬಂದ ಇದು 3 ಮೂಟೆ ಮಡಗಿದ್ದೀವಿ ರಾಗಿ. ಅದು ಮತ್ತೆ ಆಯ್ಕೊಡಿ ನೀಟಾಗಿ. ನಿಮ್ಮ ಮಿನಿ ಜನರೇಟರ್ ಏನಿಲ್ಲ, ಬರೀ ಇದೆ ಕರೆಂಟಲ್ಲೇ. ಹಾಂ, ಇವೆಲ್ಲ ಖಾರ ಪರ ಆಡ್ಸಕ್ಕೆಲ್ಲ ಬೇಕಲ್ಲ ಜನರೇಟ್ರು. ಯಾವ್ದು ಬೇಡ ಕಣ, 24/7 ಕರೆಂಟ್ ಇದೇ ಇರುತ್ತೆ. ಸಾಕು, ಅದೇ ಯೂಸ್ ಮಾಡೋಣ. ಮುದ್ದೆಗೆ ಸಿಟ್ರೆ ಐತೆ. 19 kg ಇತ್ತು, 2 kg ವೇಸ್ಟ್ ಹೋಗಿದೆ. ಇಲ್ಲೇನು ಜಾಸ್ತಿ ವೇಸ್ಟೇಜ್ ಹೋಗಲ್ಲ. ಹೀಗಿದೆ. ಇದನ್ನು ಬಾಯಿ ಕಟ್ಟೋ ಅವಶ್ಯಕತೆ ಇಲ್ಲ, ಇದು ಕಾವು ಇರುತ್ತಲ್ಲ, ಹಂಗಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಇಲ್ಲಲ್ಲೂ ಎಣ್ಣೆ ಕೂಡ ಮಾಡ್ತಿದ್ದಾರೆ ನೋಡಿ, ಎಷ್ಟು ಥರ ಎಣ್ಣೆ ಇದಾವೆ. ಮೇಡಮ್ ಇವೆಲ್ಲ ಯಾವ್ಯಾವ ಥರ ಎಣ್ಣೆ ಏನು ಇದೆಲ್ಲ ಯಾವುದಿದು? ಬರೀ ಒಂದು ದೀಪ್ತೆಣ್ಣೆ.
ಇದುವೆ ಇವೆಲ್ಲ ಇದ್ರ ಎಣ್ಣೆನಾ? ಹಚ್ಚಿದೆ ಸಣ್ಣ ಆ ಕಡೆ ಕಪ್ಪು ಹಾಟ್ಲದಿರವ? ಅದು ಒಳ್ಳೆಣ್ಣೆ ಚಿಕ್ಕದು. ಹಾಂ ಹಾಂ. ಎಳ್ಳೆಣ್ಣೆ ಅದು ಮೇಲ್ಗಡೆದು? ಹುಚ್ಚೆಳ್ಳೆಣ್ಣೆ, ಹಾಂ. ಸಾಸಿವೆ ಎಣ್ಣೆ, ಸುಮಾರು ಥರದ ಎಣ್ಣೆಗಳು ಮಡಗಿದ್ಯಪ್ಪ ನೀನು. ಎಣ್ಣೆ, ಹಾಂ. ಇಪ್ಪೆ ಎಣ್ಣೆ, ಸುಮಾರು ಥರ ಒಂದು 7-8 ಥರ ಎಣ್ಣೆಗಳು ಮಡಗಿದ್ಯಾ? ಹೊಂಗೆ ಎಣ್ಣೆಗಳು ಎಲ್ಲ ಸಿಗುತ್ತೆ. ಹಾಂ. ಹೊಂಗೆ ಎಣ್ಣೆ ಸಿಗುತ್ತಾ? ಹೊಂಗೆ ಎಣ್ಣೆ ಸಿಗುತ್ತೆ. ಪರವಾಗಿಲ್ಲ ಹಂಗಾರೆ. ಕಡಲೆಕಾಯಿ ನೋಡಿ ಇಲ್ಲಿ ಮಿಲ್ಲಲ್ಲಿ ಇದು ಮಾಡ್ಕೊಂಡು ಎಣ್ಣೆಗಳ್ನ ಇದು ಮಾಡ್ತಿದ್ದಾರೆ. ಸರಿ ಮಾಡ್ತಾಳೆ. ಓ ಅವಂಗೆ ಅಲ್ಲೇ ಹೊಟ್ಟೆ ಸಿಗ್ತೈತೆ ನೋಡಿ. ಇಲ್ಲಿ ಊರಿಂದ ಬಂದು ಏನು ನಡ್ಕೊಂಬಂದ್ರಂಗೆ ಅಲ್ಲಿಂದ ನಡ್ಕೊಂಬಂದ್ರೆ ನಾವು ಸುಸ್ತಾಗಿ ಮನೆ ಬಿಟ್ಟವ್ರು. ಏಯ್ ಕಿತ್ತಾಡ್ಬಿಡ್ತೆ. ಅವರಿಬ್ಬರು ಆಲೆ ಊಟಕ್ಕೆ ವೇಟಿಂಗು ಜಾಸ್ತಿಯ. ಈಗ ನಿಮ್ಮ ಅಮ್ಮ ಒಲೆ ಹಚ್ಕೊಂಡು ಕುಂತ ತಡೆಯಪ್ಪ. ಏಯ್ ಬಿಡ್ತೀನಿ ಎಲ್ಲರೂ. ಇವನು ಹೊಟ್ಟಸ್ಬಿಡ್ತೈತೆ. ಫ್ರೆಂಡ್ಸ್ ಏನಂದ್ರೆ ಊರಿಂದ ಬಂದು ಯಾಕೋ ನನಗೆ ಸಾಕದಂಗ ಆಯ್ತು. ನನ್ಗೆ ಜರ್ನಿ ಮಾಡಿದ್ರೆ ನಾನು ಹೋಗಿ ಮಿಲ್ಗೆ ಹಾಕ್ಸ್ಕೊಂಡು ಎಲ್ಲ ತಲೆನೋವು ಅಲ್ಲಿ ಹತ್ರಕ್ಕೆ ಬಂದ್ಲು ನೋಡು. ಅಲ್ಲಿ ಓಡಿಸು. ಇಲ್ಲ ಬಿಡಲ್ಲ ಏನು ಜರ್ನಿ ಮಾಡಿದ್ರೆ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ನಮ್ಮನೆಯವರು ರಾಗಿ ಹಸಿ ಖಾಲಿ ಆಗಿತ್ತು, ಹೋಗಿ ರಾಗಿ ಹಿಟ್ಟು ಹಾಕಿಸ್ಕೊಂಬಂದು ತಗೊಂಬಂದಿದ್ದಾರೆ. ನಾನು ಅದಕ್ಕೆ ಕಾಳು ಇಲ್ಲಿ ಅವರೆಕಾಳು ಬೇಯೋದು ಅಂದರೆ ಟೈಮ್ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಕುಕ್ಕರಲ್ಲೇ ಕೂಗಿಸ್ತಿದ್ದೆ ಅವರೆಕಾಳು. ಉಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಅವರೆಕಾಳು ಬೇಯಿಸ್ಕೊಂಡು ತಗೊಂಬಂದಿದ್ದೀನಿ. ರೈಸ್ ಮಾಡಲ್ಲ ಇವತ್ತು ನೈಟು, ಬರೀ ಮುದ್ದೆ ಮಾಡೋಣ ಅಂತ. ನನ್ನ ಗಂಡನಿಗೆ ರೈಸ್ ತಿಂದು ಗ್ಯಾಸ್, ಒಂದಿನ ರೈಸ್ ತಿಂದಿಗೆ ಗ್ಯಾಸ್ಟ್ರಿಕ್ ಆಯ್ತಂತೆ. ಅದಕ್ಕೆ ಮುದ್ದೆ ಮಾಡೋಣ ಅಂತ ಬಂದಿದ್ದೀನಿ. ರೈಸ್ ಖಾಲಿಯಾಗಿ ಎಷ್ಟು ಅಲ್ಲ, ರಾಗಿ ಹಸಿಟ್ಟು ಖಾಲಿಯಾಗಿ ಒಂದು ವಾರ ಆಯ್ತು. ಹೇಳೇ ಇಲ್ಲ. ಒಂದು ವಾರ ಅಲ್ಲ, ಎಷ್ಟು 2 ದಿನ ಮುದ್ದೆ ಮಾಡಿಲ್ಲ ಅಷ್ಟೇನೆ. 2 ದಿನ 3 ದಿನನೇನೋ ಮುದ್ದೆ ಮಾಡಿಲ್ಲ ಅಷ್ಟೇ. ಅದರಲ್ಲಿ ಚಪಾತಿ ಪೂರಿ ಈ ತರ ಮಾಡ್ಕೊತಿದ್ದೀನಿ. ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತಂತೆ. ಅದಕ್ಕೆ ಹೋಗಿ ಎಷ್ಟೊತ್ತಾರು ಈಗ ಮಿಲ್ಗೆ ಹಾಕ್ಸ್ಕೊಂಡು ಕಣ್ಣಿನ ಸಿಡಿಸ್ಕೊಂಡಿಯ. ಅದಕ್ಕೆ ಮಿಲ್ಗೆ ಹಾಕಿಸ್ಕೊಂಬಂದವ್ರಿ. ಇದು ನನಗೆ ಮುದ್ದೆ ಮಾಡಿಕೊಡು, ಅನ್ನ ಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ರೈಸ್ ಮಾಡ್ತಾ ಇಲ್ಲ, ಬರೀ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಉಪ್ಪು ಸಾಂಬಾರು. ಅದನ್ನ ಕಾಳು ಇದು ಮಾಡಕ್ಕ, ಕಾಳು ಒಗ್ಗರಣೆ ಮಾಡೋಕ್ಕೆ. ಮುದ್ದೆಗೆ ನೀನು ಮುದ್ದೆ ಬೇಕು ಅಂತ ಅಂದಲ್ಲ, ಅದಕ್ಕೆ ಸಾಂಬಾರು ಮಾಡಿದೆ. ಇಲ್ಲಾಂದ್ರೆ ಟೊಮೆಟೊ ಇಬ್ರು ನೋಡಿ ಎಲ್ಲ ಹೆಂಗೆ ಆಡ್ತಾವ್ರೆ ಅಂದ್ರೆ ಇಬ್ರು ಇವತ್ತ ರೈಸ್ ಮಾಡೋಕ್ಕೆ ಅಂತ. ಇದ್ರ ಬರೀ ಅನ್ನನೇ ಮಾಡಿಬಿಡುವೇನು. ಟೊಮೆಟೊ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿದೆ. 3 ನೋಡಿ ಮುದ್ದೆ ಇಬ್ರು ಆಟ ಆಡ್ತಾರ ಇವತ್ತ. ನನಗೊಂದು ಇವನಿಗೊಂದು 3 ಮುದ್ದೆ ತಿರುಗ್ತೀನಿ. ಇನ್ನು ಅನ್ನ ಇಷ್ಟೈತೆ. ಅನ್ನ ಇಲ್ಲ ನಮ್ಮನೆ ತಿಂತಾರೆ, ಇಲ್ಲ ನೀವು ತಿಂತಾನೆ. ನಮ್ಮ ಗೊಂಬೆ ಎಲ್ಲ ಆಟ ಆಡಿಸ್ತಾ ಕುಂತವನ್ನ ಅವ್ರಿಬ್ರಿಗೆ ಇವತ್ತ. ನಮ್ಮನೆಯವ್ರಿಗೆ ಏನಾರು ಪಾರ್ಸಲ್ ತಗೊಳ್ಳಿಂದೆ, ಯಾಕೋ ಸಾಕಾದಂಗಾಗಿತ್ತು. ಪಾರ್ಸಲ್ ತಗೊಳ್ಳಿಂದೆ ಬೇಡ ಹೋಟ್ಲು ಊಟ ಬೇಡ, ಬಾ ಮನೇಲಿ ಏನಾರು ಮಾಡಿವಂತೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದ್ರು. ನಾನು ರೈಸ್ ಮಾಡೋಣ ತಿಳಿಸಾರು ಮಾಡಿ ನೀನು ಬೆಳಗ್ಗೆನೆ ಮಾಡ್ಕೊಟ್ಟಿರಾಗದು ಮುದ್ದೆ. ಈಗ ಮನೆಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ನೀನು ರಾಗಿ ಹಸಿಟ್ಟು ಹಾಕಿಸ್ಕೊಂಬಂದಲ್ಲ, ಅದಕ್ಕೋಸ್ಕರ ಮುದ್ದೆ ಮಾಡ್ತಾ ಇದ್ದೀನಿ. ನೋಡಿ ಹೆಂಗ್ ಕಚ್ಕೊಂಡೈತೆ ಅಂತ. ಕಾಳು ಇಲ್ಲೇ ಬೇಯಿಸ್ಬೋದಾಗಿತ್ತು. ನಮ್ಮನೆಯವರು ಏನಪ್ಪ ರಾಗಿ ಹಸಿಟ್ಟು ಹಾಕಿಸ್ಕೊಂಬರಕ್ಕೆ ಹೋಗಿ ಲೇಟ್ ಆಯ್ತು. ನನಗೂ ಯಾಕೋ ಸಾಕಾದಂಗಾಗಿತ್ತು, ಅಲ್ಲೇನೆ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೆಯವರು ಮುದ್ದೆ ನನಗೆ ಒಲೆ ಮೇಲೆ ಮಾಡ್ಕೊಡ್ಬಾ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ಬಂದು. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಏನಂತ ಅಪ್ಪನ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕಿದ್ದೀರಾ ಫ್ರೆಂಡ್ಸ್. ಏನಂತ ಅಂದರೆ ನಾವು ಕರ್ಕೊಂಬರೋಕ್ಕೆ ಅಂತಲೇ ಹೋಗಿದ್ದು. ನಮ್ಮನೆಯವ್ರನ್ನ ರಜೆ ಹಾಕಿಸ್ಕೊಂಬಿಟ್ಟು ಕರ್ಕೊಂಡು ಹೋಗಿದ್ದೆ, ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ನಮ್ಮೂರಲ್ಲಿ ಏನಂತ ಅಂದರೆ ಒಂದು 48 ದಿನ ಏನು ನಾನ್ ವೆಜ್ ಮಾಡೋಂಗಿಲ್ಲ ಅಲ್ಲಿ. ಅದಕ್ಕೋಸ್ಕರ ಬರುತ್ತೆ ಕರ್ಕೊಂಬರೋಣ ಅಂತ ಹೋಗಿದ್ದೋ. ಬಟ್ ಏನಂದರೆ ಇದು ಮಳೆ ಉಯ್ದೈತಂತೆ, ಉಕ್ಕೆ ಹೊಡಿಸ್ಬೇಕಂತ ರೋಡ್ ಹೊಡಿಸ್ಬಿಟ್ಟು ತಂಗಿ ಸೊಸಿಗೆ, ನಮ್ಮಲ್ಲಿ ತಂಗಿ ಸೊಸಿ ಇದ್ದಾವೆ, ಅದಕ್ಕೆ ರೋಡ್ ಹೊಡಿಸ್ಬಿಟ್ಟು ಆಮೇಲೆ ಅಕ್ಕಿ ಬಂದಿದ್ದಾವಂತೆ, ಹೆಬ್ಬೆಟ್ಟು ಕೊಡಬೇಕು, ನಮ್ಮ ಅಪ್ಪನೇ ಕೊಡಬೇಕಲ್ಲ. ಹಂಗಾಗಿ ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ. ನೆಕ್ಸ್ಟ್ ವೀಕು ಫೋನ್ ಮಾಡ್ತೀನಿ, ಬಂದು ಕರ್ಕೊಂಡೋಗಿ ಅಂತ ಹೇಳೈತೆ. ನಾನೇ ಸಲ ಬರುತ್ತೆ ಅಂತ ತುಂಬಾ ಆಸೆ ಇದೆ ಕಣ್ಲ. ಅದೇ ಅಕ್ಕಿ ಬಂದೇ ಬಂತಲ್ಲ, ಮತ್ತೆ ಹೋಗ್ಬೇಕಲ್ಲ ಹೆಬ್ಬೆಟ್ಟು ಕೊಡೋಕ್ಕೆ. ಕರ್ಕೊಂಡು ಹೋಗಿ ಒಂದ್ಗಳಿಗೆ. ರೋಡ್ರು ಬೇರೆ ಹೊಡಿಸ್ಬೇಕಂತಲ್ಲ, ಮಳೆ ಊದೈತೆ, ರೋಡ್ ಹೊಡಿಸ್ಬೇಕು ಅಂತ ಅಂತಲ್ಲ. ನೋಡಮ್ಮ ಅವ್ರಿಗೆ ಯಾವತ್ತು ಮನಸ್ಸಾಗುತ್ತೆ ಅವತ್ತು ಬರಲಿ. ರೋಡ್ ಹೊಡಿಸ್ಬೇಕು. ಆಮೇಲೆ ತುಂಬಾ ಜನ ಹೇಳ್ತೀರಾ ನಿಮ್ಮ ಅಪ್ಪಂಗೊಂದು ಕೀಪ್ಯಾಡ್ ತಕ್ಕೊಡಿ,
ಯಾವಾಗ್ಲೂ ಮಾತಾಡುವಂತ. ನಮ್ಮಪ್ಪ ಫೋನ್ ಇತ್ತು ನಿಜವಾಗ್ಲೂ ಕೀಪ್ಯಾಡು, ಚಾರ್ಜೇ ಆಗ್ತಿರ್ಲಿಲ್ಲ. ನಮ್ ದೊಡ್ಡಪ್ಪರ ಮಕ್ಳು ಚಾರ್ಜ್ ಹಾಕಕ್ ಹೋದ್ರೆ ನಮ್ಮಪ್ಪ ಬೈಯೋದಂತೆ, ಫೋನ್ ಚಾರ್ಜ್ ಹಾಕ್ಬೇಡ, ಫೋನೇ ಬೇಡ ನಮ್ಗೆ ಅಂತ ಅನ್ಬಿಟ್ಟು ಫೋನ್ ಯೂಸ್ ಮಾಡಲ್ಲ ನಮ್ಮಪ್ಪ. ಅದಕ್ಕೋಸ್ಕರ ಹಂಗೆ ಫೋನ್ ಯೂಸ್ ಮಾಡೋದಿದ್ದಿದ್ರೆ ಒಂದು ಕೀಪ್ಯಾಡ್ ಫೋನ್ ಮನೇಲೇ ಇತ್ತು, ಕೀಪ್ಯಾಡ್ ಫೋನ್ ಒಂದು. ನಾನು ಹಾಸ್ಟೆಲಲ್ಲಿ ಇದ್ನಲ್ಲ ಆವಾಗ್ಲೇ ತಕೊಟ್ಟಿದ್ದೆ. ಅದನ್ನೇ ನಮ್ಮಮ್ಮ ಚೆನ್ನಾಗಿ ನೋಡ್ಕೊಂಡು ಒಂದು ಕಾರ್ಬನ್ ಸೆಟ್ ಇತ್ತು, ಅದನ್ನೇ ಚೆನ್ನಾಗಿ ಇದು ಮಾಡ್ಕೊಂಡು ಮಡಿಕೊಂಡಿತ್ತು. ನಮ್ಮಪ್ಪ ಫೋನು ಚಾರ್ಜ್ಗೆ ಹಾಕಲ್ಲ, ಯಾವಾಗಲೂ ಸ್ವಿಚ್ ಆಫು. ಅದಕ್ಕೆ ನಮ್ಮ ದೊಡ್ಡಪ್ಪರ ಮಕ್ಳು ಮನೆಗೆ ಫೋನ್ ಮಾಡೋದು ನಾವು. ಅವರು ಫೋನ್ ಕೊಡಲ್ಲ ಅಂತ ಅನ್ನಲ್ಲ, ಅವ್ರು ಏನಾದ್ರು ಮನೆ ಹತ್ರ ಇದ್ದರೆ ಫೋನ್ ಕೊಡ್ತಾರೆ. ಇವಾಗ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ. ಇನ್ನೊಂದೇನಂದರೆ ಫ್ರೆಂಡ್ಸ್, ನಮ್ಮಪ್ಪ ಅವರು ಹಿಡ್ದಿದ್ದೆ ಆಟ. ನಾನು ಎಷ್ಟು ತುಂಬ ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಅವ್ರಿಗೆ ಇಲ್ಲಿರೋದಕ್ಕೆ ಇಷ್ಟ ಆಗಲ್ಲ. ಯಾಕೆ ಅಂತ ಅಂದರೆ ಅಲ್ಲಿ ಮನೇಲಿ ನೋಡಿದ್ರಿ ನೀವು, ನಮ್ಮ ಅಣ್ಣದಿರು ಆಮೇಲೆ ಯಾರು ನಮ್ಮ ಅಪ್ಪಂಗೆ ಪರಿಚಯ ಇರೋರು ಎಲ್ಲ ಬಂದು ಅವ್ರ ಜೊತೆ ಅಂದರೆ ಮಾತಾಡ್ಕೊಂಡಿರ್ತಾರೆ. ಅವ್ರಿಗೆ ಇಲ್ಲಿ ಬಂದರೆ, ಈಗ ನಾನೇ ಒಬ್ಬಳೇ ಒಂಟಿ, ನಮ್ಮನೆಯವರು ಬೆಳಗ್ಗೆ ಹೋದರೆ ಇನ್ನು ಬರೋದೇ ಲೇಟಾಗಿ ಹೋಗುತ್ತೆ. ಅದಕ್ಕೆ ನಮ್ಮ ಅಪ್ಪಂಗೆ ಬೇಜಾರು ಇಲ್ಲಿ, ಅಂದರೆ ಅವರು ಜನಗಳ ಜೊತೆ ಬೆರ್ತಿರೋರಲ್ವ, ಹಾಗಾಗಿ ನಮ್ಮ ಜೊತೆ ಇಲ್ಲಿರೋಕ್ಕೆ ಅಂದರೆ ಇಲ್ಲಿ ಬೇಜಾರಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬರಲ್ಲ ಅಷ್ಟೇ, ಇನ್ನು ಯಾವುದಕ್ಕೂ ಅಲ್ಲ. ನಮ್ಮ ಅಪ್ಪ ಹೇಳ್ತದೆ ಎಲ್ಲರ ಕೈಲಿ, ಅಯ್ಯೋ ನಮ್ಮ ತಾರನ ಜೊತೆ ಹೋಗಿದ್ರೆ ನಾನು ಆರಾಮಾಗಿ ಆರೋಗ್ಯವಾಗಿರ್ತೀನಿ, ಇದು ನಾನು ಹೋದರೆ ಬೆಳಗ್ಗೆ ಮಧ್ಯಾಹ್ನ ನೈಟ್ ಎಲ್ಲ ಬರೀ ಮುದ್ದೆನೇ ಮಾಡ್ತಿರ್ತಾಳೆ, ನನಗೆ ಮುದ್ದೆನೇ ಇಷ್ಟ ಅಂತ ಅಂದ್ಬಿಟ್ಟು. ಅದೇನು ಮಾಡ್ತೀರಾ, ಅವರು ಹುಟ್ಟಿದೂರು ಬಿಟ್ಟು ಬರೋಕ್ಕೆ ಇಷ್ಟ ಆಗಲ್ಲ. ಬಂದರೆ ಏನು ಗೊತ್ತಾ, ಬಂದರೆ ಒಂದು ತಿಂಗಳಿರುತ್ತೆ ಅಷ್ಟೇ. ಅಂದರೆ ನಮ್ಮ ಅಮ್ಮ ಸತ್ತಾಗ 2 ವರ್ಷ ಇತ್ತು ಇಲ್ಲಿ, ಅದೇ ಅದೃಷ್ಟ, ಅದೇ ದೊಡ್ಡದು. ಆಮೇಲೆ ಹೊಂಟೋಗ್ಬಿಡ್ತು. ನಾನು ಇರೋಕ್ಕಾಗಲ್ಲ, ನನಗೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಅವಾಗಲೂ ನಮ್ಮ ಮನೆಯವ್ರು ಹೋಗಿ ಅಕ್ಕಿ ಬಂದಾಗ ಹೋಗಿ ಹೆಬ್ಬೆಟ್ಟು ಕೊಟ್ಟು ಎಲ್ಲ ಕರ್ಕೊಂಬಿಟ್ಟು ಬರೋರು. ಆಮೇಲೆ ಯಾವುದೋ ಹಬ್ಬದಲ್ಲೇನೋ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಮತ್ತೆ ಬರಲೇ ಇಲ್ಲ. ಆಮೇಲೆ ಫೋನ್ ಮಾಡಿ ನಮಗೂ ಸಾಕಾಯಿತು. ನಮ್ಮ ಮನೆಯವರು ಹೋಗಿ ಕರೆದಿದ್ದಾರೆ, ಬಾರಮ್ಮ ಹೋಗೋಣ ಅಂತ, ಅವ್ರು ಬಂದಿಲ್ಲ. ಆಮೇಲೆ ಇವಾಗಲೂ ಹೋಗಿ ಕರೆದಿದ್ದಕ್ಕೆ ನಾವು ಕರೆದೋ ಇವಾಗ್ಲೂ ಅದಕ್ಕೆ ಅಂತಿತ್ತು, ಅದೇ ಮುಂದಿನ ವಾರ ಬರ್ತೀನಿ, ಫೋನ್ ಮಾಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಅಂತಿತ್ತು. ನಮಗೆ ನಮ್ಮ ಅಪ್ಪ ಇಲ್ಲಿ ಕರ್ಕೊಂಬಂದು ಇಟ್ಕೊಳ್ಳೋದು ನನಗೆ ತುಂಬಾ ಇಷ್ಟ. ಯಾಕೆ ಅಂತಂದರೆ ನನಗೂ ಜೊತೆಗೆ ಸಿಗ್ತಾರೆ, ನನಗೂ ಒಂದು ಜೊತೇಲಿ ಇದ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಕೆಲವರು ಮತ್ತು ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ರು, ಈ ಅಮ್ಮಂಗವ್ರ ಅಪ್ಪಂಗೆ ಕರ್ಕೊಂಬರೋದೇ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು. ಇಷ್ಟ ಇಲ್ಲದಲ್ಲೇ ನಮ್ಮನ್ನ ರಜೆ ಹಾಕಿಸ್ಬಿಟ್ಟು ಹೋಗಿ ಅಲ್ಲಿ ಕರ್ಕೊಂಬರೋಕ್ಕೆ ಹೋಗಿಲ್ಲ, ಕರ್ಕೊಂಬರೋದಕ್ಕೆ ಹೋಗಿದ್ದು ರಜೆ ಹಾಕಿಸ್ಕೊಂಡು. ನಮ್ಮಪ್ಪ ಕನಸಿಗೆ ಬರ್ತೈತೆ ಅಂದ ತಕ್ಷಣವೇ ನಾನು ಅಲ್ಲಿ ಹೋಗಿದ್ದೆ. ಅವರು ಅಲ್ಲಿ ಪ್ರಾಬ್ಲಮ್ಸ್ ನಾವು ಅರ್ಥ ಮಾಡ್ಕೋಬೇಕಲ್ವಾ, ಮಳೆ ಊದೈತೆ, ರೋಡ್ ಓಡಿಸ್ಬೇಕು, ಇವರಿಗೆ ಹೇಳಿ ಬಿಟ್ಬಿಟ್ಟು ಬರೋದಕ್ಕಾಗಲ್ಲ. ಹಂಗಾಗಿ ಆ ಕೆಲಸ ಎಲ್ಲ ಮುಗಿಸಿ ನೇರವಾಗಿ ಅದು ಹೇಳೈತೆ ಬಂದರೆ ಒಂದು ತಿಂಗಳಿರ್ತೀನಿ ಅಷ್ಟೇ ಅಂತ ಅಂದ್ಬಿಟ್ಟು. ರಾಗಿ ಹಸಿಟ್ಟು ಜಾಸ್ತಿ ಹೊಂದಿಸ್ಕೊಂಡು ಮಡಿಕೋಬಾರ್ದು. ಯಾಕೆ ಗೊತ್ತಾ, ಜಾಸ್ತಿ ಹೊಂದಿಸ್ಕೊಂಡು ಮಡಿಕೊಂಡ್ರೆ ಬೇಗ ಹುಳಾಗುತ್ತೆ. ನಮ್ಗೆ ಬೇಕಾದಾಗ ಮಾತ್ರ ಹೊಂದಿಸ್ಕೋಬೇಕು. ರಾಗಿ ಹಿಟ್ಟು ಫುಲ್ ಎಲ್ಲ ಒಂದೇ ಸಲ ಹೊಂದಿಸ್ಕೊಂಡು ಮಡಿಕತ್ತೀವಲ್ಲ, ಅದು ಹುಳಾಗುತ್ತೆ. ಕೆಂದಣ್ಣ ಬೈಲೆ ಹೋಗ್ಬೇಡ, ಬಾರ ಕಡಿಕೆ ಅಲ್ಲಿ ಹೋಗ್ಬೇಡ ಬಾ. ಕತ್ಲೆ ನೋಡಿ ಹೆಂಗೈತೆ, ಸಾರು ಬೇಯ್ತೈತೆ, ಕುದಿಯತ್ತ ಮುದ್ದೆ ನಾನು ಮುದ್ದೆ ಒಂದು ಚೂರು ಮರೆಯಂಗಿಲ್ಲ ಕಣ, ಒಂಟು ಬಿಡ್ತಾನೆ ಕತ್ಲಲ್ಲಿ. ಒಲೆನೇ ಇಟ್ಟರೆ ನಾನು ಮುದ್ದೆ ತಿರ್ಗೋಷ್ಟೊಳಗೆ ಮತ್ತೆ ಸಾಂಬಾರು ಬೇಯ್ತದೆ. ಏನು ಮೂಳೆ ಕಡೆ ಅಂತ ಇಲ್ಲ ಕಣ, ಅಳಸಿಂದಿದ್ದು ತೊಟ್ಟು ನಮಗೆ ಮೂಳಿಲ್ಲ ಅಲ್ಲಿ, ಅವನಿಗೆ ನೆಲ್ಲು, ಅದಕ್ಕೆ ಅವನಿಗೂ ಬಾಯಿ ಕೆಟ್ಟಂಗೆ ಐತೆ. ಸುಮ್ಮನಿಲ್ಲ ನಮ್ಮ ಮಾವು ಬಂದಾಗ ನಮ್ ಕೆಂದಂಗೆ ಏನ್ ಗೊತ್ತಾ, ಈ ಫಾರಂ ಕೋಳಿ ಎಲ್ಲ ತತ್ತೀವಲ್ಲ ಅದ್ರಲ್ಲಿ ಮೂಳೆ ಚೆನ್ನಾಗಿ ಸಿಗ್ತವೆ. ಬಾಯ್ಲರ್ ಅವನಿಗೂ ಇಷ್ಟ ಇಲ್ಲ. ಇದು ಮಾಡ್ತಾರಲ್ಲ ನಿನ್ಗೋಸ್ಕರ ಮುದ್ದೆ, ನಿನ್ಗೆ ನನಗೆ ಕತ್ಲೆಲ್ಲ ತೆಂಗಿ ಸೊಸಿ ಒಳಗೆ ಅಲ್ಲೆಲ್ಲಾರು ಮೂಲೆಯಲ್ಲಿ ಚಿರ್ಕಿತ್ಗೆ ಕುಂತು ಓದ್ಕೊಂಡು ಹೋದತ್ತು ಅಂತಾವ. ಬಿಟ್ಟಾಗ ಇಲ್ಲಿ ಇರೋದೇ ಇಲ್ಲ ಇವನು, ಅದಕ್ಕೆ ಇವನು ಜಾಸ್ತಿ ಬಿಡಲ್ಲ. ಹೋಯ್ತನ ಕಡೆಗೆ ಆ ಕಡೆ ಚಿರ್ತೆ ಮತ್ತೆ ಕಟ್ಕಿರ್ಬೇಕು ಕುಂತಿರ್ತವೆ. ಇಲ್ಲಿ ಸಖತ್ತು ಡೇಂಜರ್ ಪ್ಲೇಸ್ ಇದು. ನಮ್ಮ ಫಸ್ಟ್ 1-2 ನಾಯಿ ಇದ್ದು ಚಿರ್ತೆನೆ ಓದ್ಕೊಂಡು ಹೋಗ್ಬಿಟ್ಟು ಹಿಂಗೆ ಈಚೆ ಬಿಟ್ಟಾಗ ಹಿಂಗ್ ತೋಟದೊಳಗೆ ಹೋಗ್ಬಿಟ್ಟು ಅಲ್ಲೇ ಓದ್ಕೊಂಡು ಹೋಗಿತ್ತು. ಫಸ್ಟ್ ಒಂದು ಬ್ಲಾಕ್ ನಾಯಿ ಇತ್ತು. ಹೋಗಾದ್ಮೇಲೆ ಇವನು ತಗೊಂಬಿಟ್ಟು ಬಂದಿದ್ದು. ಹಿಂಗ ಹೋಗ್ತಾನೆ ಆ ಕಡೆ ಕತ್ಲಲ್ಲಿ, ಅವು ಅಲ್ಲೇ ಕುಂತಿರ್ತವೆ. ಕತ್ಕಿರ್ಬಾ ಜಾಸ್ತಿ, ಕತ್ಕಿರ್ಬಾ ಚಿರ್ತೆ ಅಲ್ಲೆಲ್ಲಾರು ಮೂಲೆಯಲ್ಲಿ ಕುಂತಿರ್ ಅಲ್ಲೇ ಕೊಯ್ಕೊಂಡು ಇಟ್ಕೊಂಡೈತವೆ. ಯಾವಾಗ್ಲೂ ಮನೆ ಹತ್ರ ಇರ್ತಾನೆ ಅಂದ್ರೆ ಬಿಡ್ಬೋದು, ಇವ್ನು ಇರೋದೇ ಇಲ್ಲ, ಒಂದು ಕ್ಷಣನೂ ಇರಲ್ಲ ಬಿಟ್ಟಾಗ. ಬರೀ ಸುತ್ತಾನೆ ಅಲ್ಲಿ ಇಲ್ಲಿ. ಆ ಕಡೆ ಎಲ್ಲಾರು ಆ ಕಡೆ ಮನೆಗಳವಲ್ಲ ಅಲ್ಲಿಗೆ ಹೋಗೋದು, ಇನ್ ತೋಟದೊಳಗೆ ಹೋಗೋದು, ಬರೀ ಹಿಂಗೆ ಸುತ್ತಾ ಇರ್ತಾನೆ. ನಮ್ಗೆ ಸಣ್ಣದ್ರಿಂದ ಹಾಲಾಕ್ ಸಾಕಿದೀವಿ, ಹೊಟ್ಟೆ ಉರಿಯುತ್ತೆ.
ಏನ್ ಗೊತ್ತಾ ಕಳ್ಕೊಂಡ್ರೆ ಅದಕ್ಕೆ ಅವ್ನು ಬಾತ್ರೂಮ್ ಕಕ್ಕಸ್ ಬಾಚಿದ್ರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ನ ಯಾವಾಗ್ಲೂ ಕಟ್ಟಾಕೊಂಡಿರ್ತೀವಿ. ಯಾಕೆಂದ್ರೆ ಎರೆನಾಯಿ ಅಲ್ಲೇ ಚಿರತೆ ಓದ್ಕೊಂಡು ಹೋಗೈತೆ. ಅದಕ್ಕೋಸ್ಕರ ಅವನನ್ನ ಜಾಸ್ತಿ ಬಿಡಲ್ಲ. ಈ ಕಡೆ ತೋಟದ ಸಾಲಲ್ಲೆಲ್ಲ ಆ ಕಡೆ ಎಲ್ಲ ಚಿರತೆ ಈ ಕತೆ ಕಿರ್ಬೆ ಎಲ್ಲ ಕುಂತಿರ್ತವೆ. ಎರೆನಾಯಿನ ನಮ್ ಕಣ್ಮುಂದೆನೆ ಓದ್ಕೊಂಡು ಹೋಗೈತೆ. ಅದಕ್ಕೆ ಅವನು ಕಟ್ಟಾಕ್ತಿವಲ್ಲ ಅಲ್ಲೇ ಬಾತ್ರೂಮ್ಗೆ ಹೋಗ್ತಾನೆ. ಬಾತ್ರೂಮ್ಗೆ ಹೋಗಿದ್ ಬಾಚ್ ಹಾಕಿದ್ರು ಪರವಾಗಿಲ್ಲ ಅಂತ ಅನ್ಬಿಟ್ಟು ನಾವ್ ಅದಕ್ಕೆ ಕಟ್ಟಾಕೋದು. ಕೆಲವ್ರು ಹೇಳ್ತೀರ ನಾಯಿ ಬಿಡಿ 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 ಅಂತ ಅನ್ಬಿಟ್ಟು. ನಾಯಿ ಆಲ್ರೆಡಿ ಅಲ್ಲೇ ಕಳ್ಕೊಂಡಿದೀನಿ. ಅದಕ್ಕೋಸ್ಕರ ನನಗೆ ಕಟಾಯ್ಕೊಂಡು ಅವನ್ನ ಏನೋ ಬಾತ್ರೂಮ್ ಬಾಚಕ್ಕೆ ನನ್ಗೆ ಹಣೆ ಬರ ಬಂದಿಲ್ಲ. ಬಟ್ ಏನಂದ್ರೆ ನಾವ್ ಹಾಲಾಕದ್ ಸಾಕೊಂಡು ಒತ್ಕೊಂಡು ಹೋಯ್ತಾವಲ್ಲ ಏನಾದ್ರು ಅಂತ ಅನ್ಬಿಟ್ಟು ಯಾವಾಗ್ಲಾರು ನಾವ್ ಮುಂದಿರ್ತೀವಲ್ಲ ಅವಾಗ ಮಾತ್ರ ಸ್ವಲ್ಪ ಹೊತ್ತು ಬಿಡ್ಕತೀವಿ ಅಷ್ಟೇನೆ. ಇಲ್ಲ ಮಿಕ್ಕಿ ಟೈಮಲ್ಲಿ ಬಿಡೋದಿಕ್ ಹೋಗಲ್ಲ ನಾವು. ಹೊಡಿತಿಂಕಂದ್ರೆ ಈಗ ಮುದ್ದೆ ಬೆಂದೈತಿ. ಇವಾಗ ಸಾರು ಇನ್ನೊಂದು ಸ್ವಲ್ಪ ಹೊತ್ತು ಬೇಕಿಟ್ಟಿರ್ತೀವಿ. ಫುಲ್ಲು ಖುಷಿ ಆಯ್ತು. ಯಾಕೊತ್ತಾ ನಮ್ಮ ದೊಡ್ಡಮ್ಮನ ಮನೆಗೆಲ್ಲ ಹೋಗಿ ಬಂದಲ್ಲ, ಸಖತ್ತು ಖುಷಿ ಆಯ್ತು ಇವತ್ತಂತೂ. ನಮ್ಮ ದೊಡ್ಡಮ್ಮ ಅಂತಿತ್ತು ಬಂದಾಗೆಲ್ಲ ಹಂಗೆ ಹೋಗ್ತಾ ಇದ್ದೆ, ಇವತ್ತಾರು ಬಂದಲ್ಲ ಮನೆಗೆ ಅಂತ ಅಂದ್ಬಿಟ್ಟು ಅಂತ ಇತ್ತು. ಸಖತ್ತು ಖುಷಿ ಆಯ್ತು ಇವತ್ತಂತೂ. ಅದನ್ನೆಲ್ಲ ಮಾತಾಡ್ಸ್ಕೊಂಡು ನಮ್ಮ ದೊಡ್ಡಪ್ತಿರ ಮಕ್ಕಳು ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಸಖತ್ತು ಖುಷಿ ಆಯ್ತು ನನಗಂತೂ. ಅವ ಅಕ್ಕ ಅಂತೂ ನಮ್ಮಂತೂ ಸಖತ್ ಇಷ್ಟಪಡ್ತದೆ ನೋಡ್ರಿ. ಯಾವಲ್ಲವ ಅದೇ ದೊಡ್ಡವನ ನನಗೆ ಏನಾಗಬೇಕು ಕಣೆ, ನಿನಗೂ ಅತ್ತೆ ಆಗಬೇಕು. ನಮ್ಮನೆಯವರು ದೊಡವ ಅಂತ ದೊಡವ ಅಲ್ಲ. ಈಗ ನಮ್ಮಮ್ಮ ನಿನಗೆ ಅತ್ತೆ ಆಗ್ಬೇಕಲ್ವಾ, ಹಂಗೆ ಅವರು ನಿನಗೆ ಅತ್ತೆ ಆಗ್ಬೇಕು. ಈಗ ನಮ್ಮಪ್ಪ ಇಲ್ವಾ, ನಮ್ಮಪ್ಪನ ಅಣ್ಣನ ಹೆಂಡತಿ, ಅವ್ರ ಮುಖ ಎಲ್ಲ ಈಗ ಅವ್ರನ್ನ ಈಗ ನಮ್ಮ ದೊಡ್ಡಮ್ಮನ ನೋಡ್ತಿರಲ್ಲ ಹಂಗೆ ಸೇಮ್ ನಮ್ಮಮ್ಮ. ಅಂದರೆ ನಮ್ಮಮ್ಮಗೆ ಸ್ವಲ್ಪ ವಯಸ್ಸು ಚಿಕ್ಕದು, ನಮ್ಮ ದೊಡ್ಡಮ್ಮಗೆ ಸ್ವಲ್ಪ ದೊಡ್ಡದು. ಹಂಗೆ ಅವರೆಲ್ಲ ಒಂದೇ ಕಲರು, ಆಮೇಲೆ ಒಂದೇ ಫೇಸ್ ಕಟ್ಟು ಎಲ್ಲರ. ಅವ್ರನ್ನೆಲ್ಲ ನೋಡಿರೆ ನೋಡೋದೇ ಬೇಡ ನಮ್ಮಮ್ಮನ. ಹಂಗೆ ಅವರೆಲ್ಲ ಅಕ್ಕ ತಂಗಿರೆಲ್ಲ ಸೇಮ್ ಒಂದೇ ಥರ. ಏನು ಒಂದೇ ಒಂದು ಮುದ್ದೆ ಮಾಡೋಂತಿಲ್ಲ, ಒಂದಲ್ಲ 3 ಮುದ್ದೆ ಆಯ್ತವೆ. 5 ಹಸಿ ತಿನ್ನುವೆ ಚಂದಂಗೆ. ಒಂದು ನನಗೊಂದು ನಿನಗೊಂದು ಒಂದು ಬಿಡ್ತಾರೆ. ನಾನು ಚಿಕ್ಕದಾಗಿ ಕಟ್ಕೊತೀನಿ. ನಿನಗೊಂದು ಕೆಂದಂಗೊಂದು ನನಗೊಂದು ಕರೆಕ್ಟ್ ಪೊಲಿ ನೋಡಿತೈತೆ ಉಣ್ತೀನಿ ಅಂತ. ಒಲೆ ಈಗ ಎಲ್ಲ ಅಡುಗೆ ಎಲ್ಲ ಆದ್ಮೇಲೆ ಹಿಂಗೆ ಉರಿತೈತೆ ದಗನತ್ತರ. ಒಲೆಲ್ಲ ಅಡುಗೆ ಅಲ್ಲವ ಆದ್ಮೇಲೆ ಏನು ದಗದಾಗ ಹಿಂಗೆ ಉರಿತಾವೆ. ನೀರೆಲ್ಲ ಐತೆ ಪಾಪ. ಅಲ್ಲೇ ಅವ್ರು ತಗೋ ಬುಷಿಲಿ ಬಿಸಿ ಬಿಸಿ ಮುದ್ದೆ ಸಾಂಬಾರು ರೆಡಿ ಆಯಿತು. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಈ ಮುದ್ದೆ ಅವರೆಕಾಳು ಉಪ್ಸಾರು. ಈ ತಂಪಾದ ವಾತಾವರಣದಲ್ಲಿ ನಾವು ಕೆಂದನ್ ಕಟ್ಟಾಕಿದ್ದೀವಿ. ಅವನು ಆ ಕಡೆಗೆಲ್ಲ ಓಡೋದು ಅದಕ್ಕೆ ಕಟ್ಟಾಕಿದ್ದೀವಿ. ಬನ್ನಿ ಊಟ ಮಾಡೋಣ. ಅನ್ನ ಮಾಡಿಲ್ಲ, ಬರೀ ಮುದ್ದೆ. ನಾನು ಬರೀ ಮುದ್ದೆ ಕೊಟ್ಟರು ಒಂದು 3 ಜನ ಅನ್ನ ನೀಟಲ್ಲಿ ಜಾಸ್ತಿ ಉಣ್ಣಲೇಬಾರ್ದು. ಅನ್ನ ಉಂಟು ದಪ್ಪ ಆಯ್ತಾರಲ್ವಾ. ನಂಗೆ ಅಣ್ಣನ ಬಾಡಿ ಸೀಕ್ರೆಟ್ ಏನು ಗೊತ್ತಾ, ರೈಸ್ ಕಮ್ಮಿ, ಮುದ್ದೆ ಬೇಕಾದ್ರೆ 3 ಟೈಮು ಮುದ್ದೆ ಕೊಡಿ, ಮುದ್ದೆ ತಿಂತಾರೆ. ಅದಕ್ಕೆ ಅವ್ರು ಹಿಂಗಿರೋದು ಇಷ್ಟಪ್ಪ. ಅನ್ನ ಜಾಸ್ತಿ ಉಣ್ಬಾರ್ದು. ಬೇಕಾದ್ರೆ ರಾತ್ರಿ ಹೊತ್ತು ಒಂದು ಮುದ್ದೆ ಉಣ್ಬಿಡು. 1:30 ಸಾಕಾಗಿದೆ. ನಿಮ್ಮ ಗೊಂಬೆಲ್ಲ ಬರೋಣ ಮುದ್ದೆಗೆ ಮಿಸ್ಸಿಂಗು. ಎಲ್ಲೋಗ್ಬಿಟ್ಲು ಪಟ್ಕೆ ಕುಂತಿರ್ತಾರೆ. ಅವಳು ಇಷ್ಟೊತ್ತು ತಿಳಿ ಹಿಡಿಯೋಕೆ ಕೂತ್ಕೊತಾಳೆ.